ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇದು ನೋಡಿ, ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಕ್ಕೆ ಇವು ಹೊಸ ಗಿಡಗಳು ತೊಗೊಂಡೆ. ಆದರೆ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಫಸ್ಟೇ ಶಾರ್ಟ್ಸ್ ಹಾಕಿದ್ದೆ ಒಂದು. ನೋಡಿ, ಇದರಲ್ಲಿ ಹೊಸ ಚಿಗುರು ಬರ್ತಾಯಿದೆ. ಈ 2 ಗಿಡ ತೊಗೊಂಡಿದ್ದೀನಿ. ಇದು ನನ್ನ ಹತ್ರ ಫಸ್ಟೇ ಇದ್ದಿದ್ದು. ಅದರಲ್ಲಿತ್ತು ಗಿಡ, ಅದು ಕಟ್ಟಿಂಗ್ ತಂದು ಹಾಕಿದ್ದೆ ನಾನು. ಅದು ಈಗ ಒಣಗೋಗಿ ಇದು ಹೊಸದು ಒಳಗಡೆಯಿಂದ ಬ್ರ್ಯಾಂಚ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಜೂರ ಗಿಡ ಮತ್ತು ರಬ್ಬರ್ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಸ್ವಲ್ಪ ಚಿಗುರು ಎಲ್ಲ ಬರ್ತಾಯಿದೆ. ಆಪ್ಷನ್ ಇರಲಿಲ್ಲ, ಇದೊಂದೇ ಇದ್ದಿದ್ದು ಅಂಜೂರ ಗಿಡ, ಅದಕ್ಕೆ ಇದೊಂದೇ ತೊಗೊಂಡೆ ನರ್ಸರಿಯಲ್ಲಿ. ರಬ್ಬರ್ ಪ್ಲ್ಯಾಂಟ್ ತುಂಬ ಇತ್ತು, ಆದರೆ ಬೇರೆವೆಲ್ಲ ಸ್ವಲ್ಪ ಎಳೆ ಕಡ್ಡಿ ಥರ ಕಾಣಿಸ್ತಾ ಇತ್ತು. ಇದು ಸ್ವಲ್ಪ ಬಲ್ತಿರೋ ಕಡ್ಡಿ ಥರ ಇದ್ದಿದ್ದರಿಂದ ಇದು ತೊಗೊಂಡಿದ್ದೀನಿ. ಸೈಜ್ ಎಲ್ಲ ಇಷ್ಟೇ ಇತ್ತು. 150 ಈಚು 2 ಗಿಡಗಳಿಗೂ. ಮತ್ತು ಸ್ವಲ್ಪ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಕರ್ಬೇವಿನ ಸೊಪ್ಪಿನ ಬೀಜಗಳೆಲ್ಲ ಎತ್ತಿ ನಾನು ಈ ಪಾಟಲ್ಲಿ ಹಾಕಿದ್ದೆ. ಅದೆಲ್ಲ ಆಲ್ಮೋಸ್ಟ್ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ಬೇರೆ ಪಾಟಿಗೆ ನಾನು ರೀಪಾಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬೇಗನೆ ಹಾಕಬೇಕಿತ್ತು. ಬೇರೆ ಬೇರೆ ಪಾಟಿಗೆ ನಾನು ಒಂದರಲ್ಲೇ ಹಾಕಿಬಿಟ್ಟು ತುಂಬ ದಿವಸ ಆಗೋಯ್ತು, ಹಾಕೋಕ್ಕೆ ಆಗಲಿಲ್ಲ. ಹಂಗಾಗಿ ಇವತ್ತೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಪ್ಲಾಸ್ಟಿಕ್ ಗ್ಲಾಸಸ್ಗೆ ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ನಾನು ಕರ್ಬೇವಿನ ಸೊಪ್ಪಿನ ಬೀಜನ ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಯಾಕಂದರೆ ಸ್ವಲ್ಪ ಊರಿಗೂ ತೊಗೊಂಡೋಗಿಡಬೇಕು. ಇಲ್ಲಿಂದ ತೊಗೊಂಡೋಗ್ತಾಯಿದ್ದೀನಲ್ಲ, ಸ್ವಲ್ಪ ದೊಡ್ಡದಾಗಿ ಸಸಿ ಬಂದಮೇಲೆ ತೊಗೊಂಡೋಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದು 2 ಸಸಿ ಹಾಕೋಬಿಟ್ರೆ ಊರಲ್ಲಿ ಬ್ಯಾಂಗ್ಳೂರಿಗೂ ನಮಗೆ ಕರ್ಬೇವಿನ ಸೊಪ್ಪು ಕಿತ್ಕೊಬರೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ಅಕಸ್ಮಾತ್ ಖಾಲಿ ಆದಾಗ ಬ್ಯಾಂಗ್ಳೂರಲ್ಲಿರೋ ಗಿಡದ ಕಿತ್ಕೊಳ್ಬೋದಲ್ವ ಅಂದ್ಬಿಟ್ಟು ನಾನು ತೆಗಿತಾಯಿದ್ದೀನಿ. ನೋಡಿ ಎಷ್ಟೊಂದು ಬೀಜ ಹಾಕಿದ್ದೆ ನಾನು. ಅವತ್ತು ಹಾರ್ವೆಸ್ಟ್ ಮಾಡಿ ಹಾಕಿದ್ದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಯಿ ಬಂದಿತ್ತು ಈ ಸತಿ. ಅದೆಲ್ಲ ನೋಡಿ ನಾನು ಕಿತ್ತಿ ಈ ರೀತಿ ಇದ್ರೊಳಗಡೆ ಹಾಕಿದ್ದೆ. ಎಲ್ಲ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಂಗೇನೂ ಹಾಕ್ಬೋದು ಕರ್ಬೇವಿನ ಸೊಪ್ಪಿಂದು. ನಾನು ಈ ಗಿಡ ಬೆಳೆಸಿರೋದ್ರಿಂದನೂ ಬೀಜದಿಂದನೇ ಬಂದಿರೋದು. ಹಂಗಾಗಿ ಇದು ಬೇಗ ಬೀಜ ಜರ್ಮಿನೇಟ್ ಆಗಿ ನಮಗೆ ಸಸಿ ಚೆನ್ನಾಗಿ ಬರುತ್ತೆ. ಅದು ಫಸ್ಟ್ ಕರ್ಬೇವಿನ ಸೊಪ್ಪಿನ ಗಿಡ ಹಾಕಿ ಆಲ್ಮೋಸ್ಟು ಆಗಲೇ ಒಂದು 5-6 ಇಯರ್ಸ್ ಆಯ್ತಾ ಬಂತು. ಒಂದು ಸತಿ ಮಾತ್ರ ರೀಪಾಟ್ ಮಾಡ್ಕೊಂಡಿದ್ದೀನಿ 3 ಇಯರ್ಸ್ ಆದಮೇಲೆ. ತುಂಬ ಚೆನ್ನಾಗೇ ಬರ್ತಾಯಿದೆ ಕರ್ಬೇವಿನ ಸೊಪ್ಪಿನ ಗಿಡ. ಹಂಗಾಗಿ ಬೇರೆ ಕಡೆನೂ ಮತ್ತು ತುಂಬ ಫ್ರೆಶ್ ಆಗಿರುತ್ತೆ, ದೊಡ್ಡ ದೊಡ್ಡ ಎಲೆ ಬರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಎಷ್ಟು ಪ್ರೂನಿಂಗ್ ಮಾಡಿದ್ಮೇಲೆ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತೋರಿಸಿದ್ದೀನಿ ನಾನು. ಇದನ್ನೆಲ್ಲ ಇವಾಗ ನಾನು ಚಿಕ್ಕ ಪಾಟ್ಗಳಿಗೆ ಹಾಕ್ಕೋತೀನಿ. ಇದರಲ್ಲಿ ಆಲ್ರೆಡಿ ನಾನು ಸಾಯಿಲ್ ಮಿಕ್ಸ್ ರೆಡಿ ಮಾಡಿ ಇಟ್ಟಿದ್ದಿತ್ತೆ. ಸಣ್ಣ ಸಣ್ಣದು ಬೀಜ ಇಲ್ಲ ಕಟ್ಟಿಂಗು ಏನಾರು ಹಾಕಿರ್ತೀನಿ, ಅವು ಹತ್ಕೊಂಡಿಲ್ಲ ಅಂದಾಗ ಕಿತ್ತು ಎಸ್ಬಿಟ್ಟು ಹಂಗೆ ಇರೋ ಪಾಟ್ ಒಳಗಡಿಕೆ ಹಾಕ್ತಾಯಿದ್ದೀನಿ. ನೋಡೋಣ ಎಷ್ಟು ಇದಾಗಿ ಬರುತ್ತೆ ಇದು ಅಂತ ಅಂದ್ಬಿಟ್ಟು ಈ ಸತಿ. ನೋಡಿ ಎಷ್ಟೊಂದು ಹಾಕಿದ್ದೀನಿ ನಾನು ಬೀಜ. ಅವೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಒಂದೊಂದಕ್ಕೆ. ಇಷ್ಟೆಲ್ಲ ಸಿಕ್ಕಿದೆ, ತೆಗೆದು ಹಾಕ್ತಾಯಿದ್ದೀನಿ. ನಾವು ಅಂಗಡಿಯಿಂದ ತೊಗೊಂಬಂದು ತಿನ್ನೋದಕ್ಕೂ ಮನೆಯಲ್ಲೇ ಬೆಳ್ಕೊಂಡು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ನಾವು ಆವಾಗಿನ ಕಿತ್ತಿ ಫ್ರೆಶ್ಶಾಗಿ ಒಗ್ಗರಣೆಗೆ ಹಾಕಿದ್ರೆ ಎಷ್ಟು ಘಮ ಇರುತ್ತೆ ಅಂದರೆ ಕರ್ಬೇವಿನ ಸೊಪ್ಪಲ್ಲಿ. ಬೇರೆ ಅಂಗಡಿಯಿಂದ ತಂದಿರೋದ್ರಲ್ಲೆಲ್ಲ ಅಷ್ಟು ಫ್ರೆಶ್ನೆಸ್ ಇರೋಲ್ಲ. ಇದು ತುಂಬ ಫ್ರೆಶ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಬೀಜ ಎತ್ತಿಟ್ಟಿದ್ದೀನಿ, ಅದನ್ನು ಚಾನ್ಸ್ ಸಿಕ್ಕಿದ್ರೆ. ಯಾಕಂದರೆ ಇಲ್ಲಿ ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಯಾವ ಗಿಡ ಹಾಕೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬ್ಯಾಂಗ್ಳೂರಲ್ಲಿ. ಒಂದು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಹಾಕ್ಕೊಳ್ಳೋಣ ಅಂತ ಅಷ್ಟೇ. ನೋಡಿ ಇದರಲ್ಲಿ ಇದ್ದಿದ್ದು ಸೀಡ್ಸ್ ಎಲ್ಲ ತಕ್ಕೊಂಡಿದ್ದೀನಿ ನಾನಿವಾಗ. ತಕ್ಕೊಂಡು ಇದರಲ್ಲಿ ನೋಡಿ ಜೇಡ್ ಪ್ಲ್ಯಾಂಟ್ ಕಟಿಂಗ್ ತಂದು ಇಟ್ಟಿದ್ದೆ, ಬರಲಿಲ್ಲ, ಅದು ಹೊರ್ಟೋಯ್ತು. ಇದರಲ್ಲಿ ಸೇವಂತಿಗೆ ಗಿಡ ಇತ್ತು. ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಈ ಸಮ್ಮರಲ್ಲಿ ಸೇವಂತಿಗೆ ಗಿಡನೂ ಒಣಗೋಗಿದೆ. ಇದರಲ್ಲೆಲ್ಲ ಸಣ್ಣದು ಮಾಸ್ ರೋಸ್ ಪ್ಲ್ಯಾಂಟ್ಸ್ ಹಾಕಿದ್ದೆ, ಅದೂ ಹೋಗಿದೆ ಅವೆಲ್ಲ. ಬಿಸಿಲು ಮಾಸ್ ಪ್ಲ್ಯಾಂಟ್ಸಿಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬೇಕು. ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಎಲ್ಲ ಒಟ್ಟೋಗಿದೆ. ಹಂಗಾಗಿ ಅದನ್ನು ಎಲ್ಲ ತೆಗ್ದಾಕಿ ಅದರಲ್ಲೇ ಸೀಡ್ಸ್ ಹಾಕೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಮಣ್ಣೆಲ್ಲ ಲೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಗ್ಲಾಸಲ್ಲಿ ಇದ್ದವಕ್ಕೆಲ್ಲ ನೀರು ಹಾಕ್ಕೊಂಡು ಮಣ್ಣೆಲ್ಲ ಫುಲ್ಲು. ಇದರಲ್ಲಿ ನೋಡಿ ತುಳಸಿ ಗಿಡ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ. ತುಳಸಿ ಗಿಡನ ಪಾಟಿಗೆ ಹಾಕಿದ್ಮೇಲೆ ಇದರಲ್ಲಿ ಮಣ್ಣು ಹಂಗೆ ವಾಪಸ್ ತುಂಬಿಟ್ಟಿದ್ದೆ ಹಾಕೋಣ ಅಂತ. ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಸೀಡ್ಸ್ ಹಾಕ್ಕೋತಾ ಇದ್ದೀನಿ ನೋಡಿ.
ಈ ರೀತಿ ಎಲ್ಲ ಮೊಳಕೆ ಬಂದಿದೆ ಆಲ್ರೆಡಿ. ಹಿಂಗೆ ಹಾಕ್ಕೊಂಡು ಒಂದೊಂದಕ್ಕೆ ಎರಡೆರಡು ಥರ ಬೀಜ ಹಾಕಿದ್ದೀನಿ ನಾನು. ನೋಡಿ, ಒಂದೊಂದಕ್ಕೆ ಎರಡೆರಡು ಬೀಜ ಹಾಕ್ಬಿಟ್ಟು ನಾನು ನೀರು ಹಾಕಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಹಿಂಗೆ ಸ್ವಲ್ಪ ಸಾಯಿಲ್ ಸ್ಪ್ರೆಡ್ ಮಾಡಿದ್ದೀನಿ ಈ ಪಾಟಲ್ಲಿ ಇದ್ದಿದ್ದೇನೆ. ಯಾಕಂದರೆ ಈ ಪಾಟಿಗೆ ನಾನು ಈ ನಡುವೆ ಇನ್ನೂ ಗೊಬ್ಬರ ತಂದು ಹಾಕಿದ್ದೆ. ಗೊಬ್ಬರದ ಮಣ್ಣು ಇರುತ್ತಲ್ವ, ಚೆನ್ನಾಗಿ ಜರ್ನೇಟ್ ಆಗಿದ್ವಲ್ಲ ಆ ಪಾಟಿಂದನೇ ಅಂದ್ಬಿಟ್ಟು ಆ ಪಾಟಿಂದ ಮೇಲ್ಗಡೆ ಮಣ್ಣು ಸ್ವಲ್ಪ ತೆಗ್ದು ಎಲ್ಲ ಪಾಟಿಗೂ ಫಿಲ್ ಮಾಡಿದ್ದೀನಿ ಹಾಕಿದ್ಮೇಲೆ. ಈಗ ಸ್ವಲ್ಪ ಬಿಸಿಲು ಬೀಳುತ್ತೆ, ಒಂದು 5 ನಿಮಿಷ ಬರುತ್ತೆ ಅಷ್ಟೇ ಬಿಸಿಲು ಈ ಕಡೆ, ಆಮೇಲೆ ಹೊರ್ಟೋಗ್ಬಿಡುತ್ತೆ. ನೋಡಿ, ಎಲ್ಲ ಪಾಟಿಗೂ ಬೀಜ ಹಾಕ್ಕೊಂಡು ನಾನು ಮಣ್ಣು ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಹೇಗೆ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಕರ್ಬೇವಿನ ಗಿಡಕ್ಕೆ ನಾನು ಜಾಸ್ತಿ ಫರ್ಟಿಲೈಸರ್ ಕೊಡೋದು ಅಂದರೆ ಮಾಮೂಲಿ ಹೂವಿನ ಗಿಡಕ್ಕೆ ಕೊಡೋವಾಗ ಈರುಳ್ಳಿ ಚಿಪ್ಪೆ, ಬಾಳೆಹಣ್ಣು ಚಿಪ್ಪೆ ಎಲ್ಲ ನೆನೆಸಿಟ್ಟಿರ್ತೀನಲ್ಲ ಅದನ್ನೇ ಜಾಸ್ತಿ ಕೊಡ್ತೀನಿ. ಅದು ಬಿಟ್ಟರೆ ಇದಕ್ಕೆ ಅಂತಲೇ ಸಪ್ರೇಟಾಗಿ ಕೊಡೋದು ಅಂದರೆ ಇವಾಗ ನಾವು ಮೊಸರು ಯೂಸ್ ಮಾಡಿ ಮಿಕ್ಕಿರೋದು ಪ್ಯಾಕೆಟ್ ಇರುತ್ತಲ್ವ, ಆ ಪ್ಯಾಕೆಟ್ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಲುಕಿಸ್ಬಿಟ್ಟು ತೊಗೊಂಬಂದು ಹಾಕ್ತೀನಿ ಮಜ್ಜಿಗೆ ಥರ ಮಾಡಿಬಿಟ್ಟು. ಅದು ಸ್ವಲ್ಪ ಚೆನ್ನಾಗೇ ವರ್ಕ್ ಆಗುತ್ತೆ, ಗಿಡಗಳೆಲ್ಲ ಚೆನ್ನಾಗಿ ಬರ್ತವೆ. ಅದಕ್ಕೆ ಮಾತ್ರ ಹಾಕೋದು. ಜಾಸ್ತಿ ಊರಿಂದ ಎಲ್ಲ ಮಜ್ಜಿಗೆ ತೊಗೊಂಬಂದಾಗ ನಾನು ಸ್ವಲ್ಪ ಬಕೆಟಿಗೆ ಹಾಕ್ಕೊಂಡು ಲಿಕ್ವಿಡ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಅದನ್ನೆಲ್ಲ ತೆಳ್ಳಗೆ ಮಾಡಿಕೊಂಡು ಅದನ್ನೆಲ್ಲ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಮಜ್ಜಿಗೆ ಕೊಡೋದು ಮತ್ತು ಗಿಡಗಳಿಗೆ ಗಂಜಲ ಹೇಗೆ ಕೊಡಬೇಕು, ಎಷ್ಟು ಕ್ವಾಂಟಿಟಿಗೆ ಎಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು, ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಹಳೆ ವೀಡಿಯೋಗಳಲ್ಲೇ ತೋರಿಸಿದ್ದೀನಿ. ಯಾಕಂದರೆ ಹಳೆ ವೀಡಿಯೋದಲ್ಲಿ ನಾನು ಟೆರೆಸ್ ಮೇಲೆ ತುಂಬ ಗಿಡಗಳು ಬೆಳೆದಿದ್ದೆ. ಆವಾಗ ನನಗೆ ಒಂದು 20 ಲೀಟ್ರು ಬಕೆಟಲ್ಲಿ 2 ಬಕೆಟ್ ನೀರಾಗೆ ನಾನು ಮಿಕ್ಸ್ ಮಾಡ್ಕೊಂಡು ಕೊಡ್ತಿದ್ದೆ, ಅಷ್ಟು ಗಿಡಗಳಿದ್ವು. ಇವಾಗ ಬ್ಯಾಂಗ್ಳೂರಲ್ಲಿ ಗಿಡಗಳು ಇಟ್ಕೊಂಡಿಲ್ಲ, ಇರೋದೇ 3-4 ಅಷ್ಟೇ ಗಿಡ. ಬ್ರಹ್ಮಕಮಲ, 1-2 ದಾಸವಾಳ ಇದೆ. ಇನ್ನು ಆಲ್ಮೋಸ್ಟ್ ರೈನ್ ಲಿಲ್ಲಿ ಇದ್ದಿದ್ದೆಲ್ಲ ಊರಿಗೆ ತೊಗೊಂಡು ಹೋಗ್ಬಿಟ್ಟೆ. ಇನ್ನು ಇರೋದು ಸ್ವಲ್ಪನೇ, ಅದನ್ನೇ ಇವಾಗ ಸ್ವಲ್ಪ ಇನ್ನು ಬೇರೆ ಬಿಸಿಲಿಲ್ದಲೇ ಇರೋದ್ರಿಂದ ಬಿಸಿಲು ಬೇಡದಲ್ಲೇ ಇರೋ ಗಿಡಗಳು ಇಂಡೋರ್ ಪ್ಲ್ಯಾಂಟ್ಸ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇವೆಲ್ಲ ಹಾಕಿನೂ ಸತ್ತೋದ್ರೆ ತುಂಬ ಬೇಜಾರಾಗುತ್ತೆ ಗಿಡಗಳು. ಅದಕ್ಕೆ ನೋಡಿ, ಅದು ಊರಿಂದ ತೊಗೊಂಬಂದಿದ್ದಿತ್ತು ಮಣ್ಣು, ಗೊಬ್ಬರ ಎಲ್ಲ ಮಿಕ್ಸ್ ಆಗಿತ್ತು ಅದರಲ್ಲಿ. ಈ ಮಣ್ಣು ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಆವಾಗ ಗೊಬ್ಬರನೂ ಮಣ್ಣು 2 ಮಿಕ್ಸ್ ಆದಂಗೆ ಆಗುತ್ತೆ. ಜಾಸ್ತಿ ಪಾಟಿಗೂ ಮಿಕ್ಸ್ಚರ್ ಮಣ್ಣು ಆಗುತ್ತೆ. ಇದು ನೋಡಿ, ಎಕ್ಸ್ಟ್ರಾ ಗ್ಲಾಸಸ್ಸು, ಇದರಲ್ಲೂ ಗಿಡಗಳು ಹಾಕಿಟ್ಟಿದ್ದಿತ್ತೆ ನೆನ್ನೆ. ನೋಡಿ, ಈ ರೀತಿ ವೇಸ್ಟು ತೆಂಗಿನ ನಾರು, ಒಣಗೋಗಿರೋ ಎಲೆ ಎಲ್ಲ ಡ್ರೈನೇಜ್ ಹೋಲಿಗೆ ತುಂಬಿಬಿಟ್ಟು ನಾನು ಸೀಡ್ಸ್ಗೆ ಹಾಕ್ಕೊಳ್ಳೋಕ್ಕೆ ಮಣ್ಣು ತುಂಬ್ಕೊಂಡಿದ್ದೀನಿ. ಲೋಟದೊಳಗಡೆಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ತೀರ ಮಣ್ಣು ಜಾಸ್ತಿ ಗಟ್ಟಿನೂ ಆಗೋಲ್ಲ, ಜಾಸ್ತಿ ಲೂಸಾಗೂ ಇರೋಲ್ಲ. ಆಮೇಲೆ ನಮಗೆ ಗಿಡ ಬಂದಮೇಲೆ ಪ್ಲಾಸ್ಟಿಕ್ ಗ್ಲಾಸ್ ಆದರೆ ಗ್ಲಾಸ್ ಹರಿದಾಕ್ಬಿಟ್ಟು ಒಂಚೂರು ಕಟ್ ಮಾಡಿದ್ರೆ ಸಾಕು, ಚೆನ್ನಾಗಿ ಹರ್ಕೊಳ್ಳುತ್ತೆ. ಹರಿದಾಕ್ಬಿಟ್ಟು ನಾವು ಪಾಟ್ ಒಳಗಡೆ ಹಾಕೋಬೋದು. ಬೇರೆದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಣ್ಣಿನ ಗ್ಲಾಸಲ್ಲಿ ಹಾಕಿದ್ರೆ ಬೇಗ ಹರಿದೋಗುತ್ತೆ, ಅದು ಜಾಸ್ತಿ ದಿವಸ ಯೂಸ್ ಮಾಡೋಕ್ಕಾಗಲ್ಲ. ನಾವು ಸೀಡ್ಸ್ ಏನಾರು ಹಾಕ್ಬಿಟ್ಟು ಆಮೇಲೆ ಪಾಟಿಗೆ ಇಲ್ಲ ನೆಲಕ್ಕೆ ಹಾಕ್ತೀವಿ ಅಂದರೆ ಮಣ್ಣಿನ ಕಪ್ಗಳಲ್ಲಿ, ಪೇಪರ್ ಕಪ್ಗಳಲ್ಲಿ ಇಟ್ಕೋಬೋದು, ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಇದಕ್ಕೂ 2 ಬೀಜ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದರ ಡ್ರೈನೇಜ್ ಹೋಲಿಂದ ನೀರು ಬರೋ ರೀತಿ ನೀರು ಕೊಟ್ಬಿಟ್ಟು ಇದಕ್ಕೆ ಎಲ್ಲ ಶೇಡ್ಸಲ್ಲೇ ಇಟ್ಟಿದ್ದೀನಿ ನಾನು. ಎಲ್ಲ ಈ ದಾಸವಾಳ ಗಿಡದೊಳಗಡೆಗೆ ಜೋಡಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಗಿಡ ಎಲ್ಲ ಒಂದು 3-4 ಎಲೆ ಎಲ್ಲ ಬಂದಮೇಲೆ ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಬಿಟ್ಟು ಡೈಲಿ ನೀರು ಕೊಟ್ಟರೆ ಚೆನ್ನಾಗಿ ಬರುತ್ತೆ ಗಿಡ. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅನ್ನಿಸ್ಬೋದು, ಆದರೆ ಎಲ್ಲ ಯೂಸ್ಫುಲ್ ಟಿಪ್ಸ್ನೇ ಕೊಟ್ಟಿದ್ದೀನಿ ಮತ್ತು ಕ್ಲಿಯರಾಗಿ ತೋರಿಸಿದ್ದೀನಿ. ನಾನೇನು ಕಟ್ ಮಾಡಿಲ್ಲ ಇದರಲ್ಲಿ. ನಾನು ಯಾವ ರೀತಿ ಸಾಯಿಲ್ ಮಿಕ್ಸ್ಚರ್ ತೊಗೊಂಡಿದ್ದೀನಿ ಮತ್ತು ಹೇಗೆ ಬೀಜಗಳೆಲ್ಲ ಹಾಕಿಟ್ಟಿದ್ದೀನಿ ಅಂತ. ಇದ್ರದ್ದು ಅಪ್ಡೇಟು ಇವಾಗ ನಾವು ಒಂದು ಬೀಜ ಮೊಳಕೆ ಹಾಕಿರೋದ್ರಿಂದ ಎಷ್ಟು ಪಾಟಲ್ಲಿ ಗಿಡ ಬರುತ್ತೆ, ಎಷ್ಟು ಪಾಟಲ್ಲಿ ಬರಲ್ಲ, ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ಲ ಹಾಕಿದ ಬೀಜ ಎಲ್ಲ ಗಿಡ ಆಗೋಲ್ಲ, ಹಂಗಾಗಿ ನೋಡೋಣ. ಯಾಕಂದರೆ ನೀರು ಹಾಕೋವಾಗ
ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ರೆ ಬೇರು ಹೊರ್ಟೋಗ್ಬಿಡುತ್ತೆ ಗಿಡಗಳೆಲ್ಲ. ನೋಡಿ ಇವೆಲ್ಲ ಫ್ರೆಶ್ ಬೀಜಗಳು. ಈ ರೀತಿ ಇರೋ ಬೀಜಗಳನ್ನೂ ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ ಇವೆಲ್ಲ ಮೊಳಕೆ ಬಂದಿರೋವು, ಇದು ಮೊಳಕೆ ಬರ್ದಲೇ ಇರೋ ಬೀಜ, ಅದನ್ನು ಹಾಕಿದ್ದೀನಿ. ನಾನು ಕರ್ಬೇವಿನ ಸೊಪ್ಪಿನ ಎಲೆನ ಜಾಸ್ತಿ ಏರ್ ಆಯಿಲ್ ಬಿಸಿ ಮಾಡ್ತೀನಲ್ವ ಆವಾಗ ಹಾಕ್ಕೋತೀನಿ, ಮತ್ತು ಅಡುಗೆಗೆ ಯೂಸ್ ಮಾಡ್ಕೋತೀನಿ. ಹಂಗಾಗಿ ಕರ್ಬೇವಿನ ಸೊಪ್ಪಿನ ಗಿಡನ ಆಗಲೇ ತುಂಬ ವರ್ಷದಿಂದ ನಾನು ಮನೇಲೇ ಬೆಳೆದಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಊರಿಗೂ ತೊಗೊಂಡೋಗಿ ಹಾಕ್ಬೋದು ಅಂತೇಳ್ಬಿಟ್ಟು ಈ ರೀತಿ ಸೀಡ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಇಷ್ಟೊಂದು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು. ನೋಡಿ ಹಿಂಗೆ ಪಾಟ್ ಒಳಗಡೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಿಡ ಒಂದು ಸೈಜ್ ಬಂದಮೇಲೆ ಬಿಸಿಲಿಗೆ ಎತ್ತಿಟ್ಕೋತೀನಿ. ಇಲ್ಲೂ ಲೈಟಾಗಿ ಬಿಸಿಲು ಬೀಳುತ್ತೆ. ನಾನು ಊರಿಂದ ಬಂದಮೇಲೆ ಇವನ್ನೆಲ್ಲ ಕ್ಲೀನಾಗೆ ಬಿಸಿಲಿಗೆ ಇಟ್ಕೊಂಡು ನೀರು ಹಾಕ್ಕೋತೀನಿ. ನಾನು ಇಲ್ದಲೇ ಇರೋವಾಗ ನೀರು ಹಾಕಲಿಲ್ಲ ಅಂದರೆ ಗಿಡ ಬಂದ್ರೂ ಚಿಗುರು ಬಂದಿದ್ರೂ ಒಣಗೋಗ್ಬಿಡುತ್ತೆ. ಹಂಗಾಗಿ ಇದನ್ನು ನೆರಳಲ್ಲೇ ಇಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ದಿವಸ ನೆರಳಲ್ಲಿದ್ದರೆ ಚೆನ್ನಾಗಿ ಗಿಡಗಳು ಬರುತ್ತೆ. ಡೈರೆಕ್ಟ್ ಸನ್ಲೈಟ್ ಬೀಳಲಿಲ್ಲ ಅಂದ್ರೂ ಇಂಡೈರೆಕ್ಟಾಗಾದರೂ ಸನ್ಲೈಟ್ ಬೀಳುತ್ತೆ. ಇಮ್ಯುಡಿಟಿ ಇರುತ್ತೆ ಗಿಡಗಳಿಗೆ. ನೋಡಿ ಎಷ್ಟು ಧೂಳೆಲ್ಲ ಬರ್ತಾಯಿದೆ. ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಾಯಿಲ್ಲ. ಇದು ಯಾವಾಗ ಕೆಲಸ ನಿಲ್ಲಿಸ್ತಾರಪ್ಪ ಅನ್ನಿಸ್ಬಿಟ್ಟಿದೆ. ಡೈಲಿ ಎಲೆಗಳ ಮೇಲಿಂದ ಎಲ್ಲ ನೀರು ಹಾಕಿರ್ತೀವಿ, ದಿನ ಧೂಳು ಮಾಡ್ತಾರೆ ಗಿಡಗಳು. ಹೂವು, ಕರ್ಬೇವಿನ ಸೊಪ್ಪು ಎಲ್ಲ ಹಂಗೆ ಆಗುತ್ತೆ. ನೋಡಿ ಇವಾಗ ನನ್ನ ಪ್ರೆಸೆಂಟ್ ಗಿಡ ಹೇಗಿದೆ ಅಂದ್ಬಿಟ್ಟು. ಇನ್ನು ಕಾಯಿ ತುಂಬ ಇದ್ದಾವೆ, ಎಲ್ಲ ಸೀಡ್ಸ್ ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ. ಇದಾಗಲೇ ಒಂದು ಹೇಳಿದ್ನಲ್ವ 6 ವರ್ಷದ ಗಿಡ ಇದು. ಒಂದು ಸತಿ ಮಾತ್ರ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಸತಿ ಮಾತ್ರ ರೀಪಾಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನೂ ಇಷ್ಟು ಬೀಜಗಳಿದೆ. ಇದ್ರಲ್ಲಿ ಯಾವುದಾದ್ರೂ ಬರಲಿಲ್ಲ ಅಂದರೆ ಅದೇ ಪಾಟಿಗೆ ನೆಕ್ಸ್ಟ್ ಹಾಕ್ತೀನಿ. ಲಾಸ್ಟ್ ವರ್ಷ ನಾನು ಅರಿಶಿನ ಹಾಕಿದ್ದು ಹಾರ್ವೆಸ್ಟ್ ಮಾಡಿದ್ದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾರ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಇದು ಗಿಡದ್ದು ಬುಡ ಇರುತ್ತಲ್ವ, ಅದು ಇಟ್ಟಿದ್ದಿತ್ತು, ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಮತ್ತು ನೋಡಿ ಇದು ಹೊಸ ಗೆಡ್ಡೆ ಸ್ಟಾರ್ಟ್ ಆಗ್ತಿತ್ತಲ್ಲ ಆ ಥರದ್ದು. ಇವು 3 ನನಗೆ ಗೊತ್ತಿಲ್ಲ ಯಾವುದ್ರಲ್ಲೋ ಉಳ್ಕೊಂಬಿಟ್ಟಿದೆ. ನಾನು ಅರಿಶಿನ ಇದೆಲ್ಲ ಪುಡಿ ಮಾಡಿಕೊಂಡೆ, ಕಟ್ ಮಾಡಿ ಒಣಗಿಸಿ ಅದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಕಟ್ ಮಾಡಿ ಅರಿಶಿನ ಇಟ್ಟಿದ್ದಿತ್ತೆಲ್ಲ. ಇದು 3 ಗೆಡ್ಡೆ ಮಾತ್ರ ಉಳ್ಕೊಂಬಿಟ್ಟಿದೆ. ನನಗೆ ಗೊತ್ತಿಲ್ಲ, ಯಾವುದೋ ಪಾಟ್ ಒಳಗಡೆ ಸೇರ್ಕೊಂಬಿಟ್ಟಿತ್ತು. ಇವಾಗ ನನಗೆ ಕ್ಲೀನ್ ಮಾಡೋವಾಗ ಸಿಕ್ತು, ಹಂಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಏಪ್ರಿಲ್ ಮಂತಲ್ಲೇ ಹಾಕ್ಕೊಂಬಿಡ್ತಾರೆ ಅರಿಶಿನ ಎಲ್ಲ. ಏಪ್ರಿಲಲ್ಲಿ ಹಾಕಿ ನವಂಬರ್ ಡಿಸೆಂಬರ್ ಟೈಮ್ಗೆ ಗಿಡ ಒಣಗೋದ್ಮೇಲೆ ತೆಗಿತಾರೆ. ನಾನು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಗೆಡ್ಡೆ ಇರೋದ್ರಿಂದ ಅದು ಸೀಸನ್ ಇರೋದ್ರಿಂದ ಎಲ್ಲ ಮೊಳಕೆ ಎಲ್ಲ ಬಂದುಬಿಟ್ಟಿದೆ. ಆಗಲೇ 3 ಗೆಡ್ಡೆನೂ ಹಾಕ್ಕೊಂಡಿದ್ದೀನಿ ಇದ್ದಿದ್ದ ಪಾಟಲ್ಲೇ. ನೋಡೋಣ ಈ ಸರಿ ಹೇಗೆ ಬರುತ್ತೆ ಅಂತ. ಲಾಸ್ಟ್ ಸತಿ ನನಗೆ ತುಂಬ ಚೆನ್ನಾಗಿ ಬಂದಿತ್ತು ಗೆಡ್ಡೆ, ತುಂಬ ಖುಷಿಯಾಗಿತ್ತು. ಒಂದು ಸಣ್ಣ ಗೆಡ್ಡೆ ಹಾಕಿ ಇಷ್ಟೊಂದು ಅರಿಶಿನ ಪುಡಿ ಸಿಕ್ತಲ್ಲ ಅಂತ. ನೋಡಿ ಇದನ್ನು ಹಾಕಿದ್ದೀನಿ. ಅದು ಚಿಕ್ಕದು ಗೆಡ್ಡೆ, ಅದೂ ಚಿಗುರು ಬಂದಿದೆ. ಏನೂ ವೇಸ್ಟ್ ಆಗಲಿಲ್ಲ ಅರಿಶಿನದ ಇದರಲ್ಲಿ. ತುಂಬ ಚೆನ್ನಾಗಿ ಅರಿಶಿನ ಸಿಕ್ತು. ದೊಡ್ಡ ಪಾಟಿ